ನಂಜನಗೂಡಿನ ಕಪಿಲಾ ನದಿ ತಟದಲ್ಲಿ ನೆಲೆಗೊಂಡಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ 28ನೇ ಬ್ರಹ್ಮೋತ್ಸವದ ಅಂಗವಾಗಿ ಶನಿವಾರ ಬೃಹತ್ ಅನ್ನಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ದೇವಾಲಯದ ಗುರುಸ್ವಾಮಿಗಳಾದ ಶ್ರೀ ದೇವರಾಜ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಸುಮಾರು 20,000 ಭಕ್ತರಿಗೆ ಸಿಹಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬೃಹತ್ ಅನ್ನದ ರಾಶಿ ಹಾಗೆ ಹುಳಿ ಪಾಯಸ ಸೇರಿದಂತೆ ಎಲ್ಲಾ ಖಾದ್ಯಗಳಿಗೂ ಸುಕ್ಷೇತ್ರ ಶ್ರೀ ಮಲ್ಲನಮೂಲೆ ಮಠದ ಸ್ವಾಮೀಜಿಗಳಾದ ಶ್ರೀ ಮುಮ್ಮಡಿ ಸಿದ್ಧಲಿಂಗ ಸ್ವಾಮೀಜಿಗಳು ಪೂಜೆ ಸಲ್ಲಿಸಿದರು. ಬಳಿಕ ಬಂದಂತಹ ಎಲ್ಲಾ ಭಕ್ತರಿಗೆ ಶ್ರೀಗಳು ಸೇರಿದಂತೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೆ ದಾನಿಗಳು ಸಿಹಿ ಬಡಿಸುವ ಮೂಲಕ ಬೃಹತ್ ಅನ್ನ ಸಂತರ್ಪಣೆಗೆ ಚಾಲನೆ ಕೊಟ್ಟರು. ಈ ಸಂದರ್ಭದಲ್ಲಿ ಶಾಸಕರಾದ ದರ್ಶನ್ ಧ್ರುವನಾರಾಯಣ್, ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ಉದ್ಯಮಿಗಳಾದ ಇಂಧನ್ ಬಾಬು, ಶ್ರೀಕಂಠೇಶ್ವರಗೌಡ ಸೇರಿದಂತೆ ಹಲವಾರು ಮುಖಂಡರು ದೇವಾಲಯಕ್ಕೆ ತೆರಳಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕೂಡ ನಿರಂತರವಾಗಿ ಶುಭ ದಿನದಂದು ದಾಸೋಹ ಕಾರ್ಯಕ್ರಮವನ್ನು ನಮ್ಮ ದೇವಾಲಯದ ಮುಖವಾಗಿರುವಂತಹ ನೇತೃತ್ವದಲ್ಲಿ ಹಾಗೆ ನಮ್ಮ ಊರು ತಾಲೂಕಿನ ನಮ್ಮ ಹಿರಿಯರು ನಮ್ಮ ಮಧುನಾಥರಾಗಿರ್ಬೋದು, ನಮ್ಮ ಲಯನ್ ಸಂಸ್ಥೆ ಅಧ್ಯಕ್ಷರು ಕೂಡ ಒಂದು ಶುಭ ದಿನದಲ್ಲಿ ಕೂಡ ಒಗ್ಗೂಡಿ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ನಾನು ಕೂಡ ಪ್ರತಿ ವರ್ಷ ಬರ್ತೀನಿ, 2ನೇ ವರ್ಷ ಬರ್ತೀನಿ. ತುಂಬ ಅದ್ಭುತವಾದಂತಹ ಸೇವಾ ಕಾರ್ಯಕ್ರಮವನ್ನು ಇವತ್ತು ಈ ಒಂದು ದೇವಾಲಯದ ಮೂಲಕ ನಾವು ಕೂಡ ಪ್ರತಿ ಬಾರಿ ಅವರು ಹಬ್ಬನ ಖಂಡಿತವಾಗಿಯೂ ಇಲ್ಲಿನ ಒಂದು ಏನು ಧಾರ್ಮಿಕ ಸಂಸ್ಥೆ ದೇವಾಲಯ ಅಲ್ಲೇ ಪರಿಸರದಲ್ಲಿದೆ. ಲಕ್ಷಾಂತರ ಭಕ್ತಾದಿಗಳು ಒಂದು ಅವರ ಭಕ್ತಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗುವಂಥ ದೇವಾಲಯ. ಏನೋ ಸರ್ ನಮಗೆ ಆಗಾಗ ಹೇಳ್ತಾ ಇರ್ತಾರೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೂಲ ದೇವಸ್ಥಾನ ಇದೆ ಕೇಳೋದು. ನಮ್ಮಲ್ಲೇ 5 ಭಕ್ತಾದಿಗಳಲ್ಲಿ ಬಂದು ತುಂಬ ಅದ್ಭುತವಾದಂತಹ ವಾತಾವರಣ ಇಲ್ಲಿ ಇರೋದು. ಕೂಡ ತುಂಬ ಖುಷಿಯಿಂದ ತುಂಬ ಭಕ್ತಿಯಿಂದ ಬಂದು ಇವತ್ತಿನ ಶುಭ ದಿನದಲ್ಲಿ ಬಂದು ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಕೂಡ ಜನರಲ್ಲಿ ನನ್ನ ಶುಭವನ್ನು ಕೊಡಲಿಕ್ಕೆ ಶುಭವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೊಂದು ಕಾರ್ಯ, ಒಂದು ಶುಭ ಕಾರ್ಯವನ್ನು ಸಂಸ್ಥೆಯ ಮೂಲಕ, ದೇವಾಲಯದ ಮೂಲಕ ದೇವರಾಜರವರು ಹಾಗೆ ಎಲ್ಲ ನಮ್ಮ ಟೌನ್ನ ಈಗ ಸೇರಿ ಮಾಡ್ತಿದ್ದೆ. ನಾನು ಕೂಡ ಸದಾಕಾಲ ಜೊತೆಗೆ ಇದ್ದು ನಾನು ಕೂಡ ಇದರಲ್ಲಿ ಒಬ್ಬನಾಗಿ ನನ್ನ ಸೇವೆಯನ್ನು ನಾನು ಕೂಡ ಮಾಡ್ಕೊಂಡು ಹೋಗ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.